welcome back to my YouTube channel. ಸೊ ಇವತ್ತಿನ ಒಂದು ಟಾಪಿಕ್ ಬಂದ್ಬಿಟ್ಟು ನಾನು ನನ್ನ ಸ್ಕಿನ್ನ ಹೇಗೆ ಗ್ಲೋವಿಂಗ್ ಆ್ಯಂಡ್ ರೇಡಿಯಂಟ್ ಸ್ಕಿನ್, ಆ್ಯಂಟಿ ಏಜಿಂಗ್ ಥರ ಕಾಣಿಸ್ಕೊತಿದ್ದೀನಿ. ಸೊ ಇವಾಗ ನನಗೆ 2 ಮಕ್ಕಳು, ಆ ಥರ ಕಾಣ್ತೀನ? ಸೊ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನಾನು ಹೇಗೆ ಇಷ್ಟು ಏಜ್ ಆಗಿದ್ದು ಈ ಥರ ಕಾಣ್ತೀನಿ, ಈ ಲುಕ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನನ್ನ ಒಂದು ಸ್ಕಿನ್ ಕೇರ್ ರೂಟೀನಲ್ಲಿ ನಾನು ಒಂದು ಒಳ್ಳೆ ಪ್ರಾಡಕ್ಟ್ನ ಇನ್ಕ್ಲೂಡ್ ಮಾಡಿಕೊಂಡೆ. ಅದರಿಂದನೇ ನನ್ನ ಸ್ಕಿನ್ ಇಷ್ಟೊಂದು ಆ್ಯಂಟಿ ಏಜಿಂಗ್ ಕಾಣ್ತಿದೆ. ಸೊ ಏಜ್ ಆಗಿದ್ರು ಕೂಡ ಏಜ್ ಆಗದೆ ಇರೋ ಥರ ಫೀಲ್ ಆಗುತ್ತೆ. ಸೊ ಆಚೆ ಹೋಗಿದ್ರೆ ಏನಮ್ಮ ಇಷ್ಟು ಚಿಕ್ಕವಳಿದೆಯಾ ಅಂತ ಕೇಳಿದಾಗ ತುಂಬ ಖುಷಿ ಆಗುತ್ತೆ. ಸೊ 2 ಮಕ್ಕಳ ತಾಯಿ ನಾನು ಅಂತ ಅನ್ಸಲ್ವಲ್ಲ ಅಂತ. ಸೊ ಅದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಸೊ ನಾನು ಹಾಕುವಂಥ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಅಷ್ಟೇ. ಸೊ ಅದ್ಯಾವುದು ಪ್ರಾಡಕ್ಟ್ ಅಂದರೆ ಒಂದು ಸಿರಮ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವು ಸಿರಮ್ನ ಹೇಗೆ ಅಪ್ಲೈ ಮಾಡಬೇಕು, ಯಾರು ಅಪ್ಲೈ ಮಾಡಬೇಕು, ಯಾವಾಗ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ಸಿರಮ್ನ ಯಾರು ಬೇಕಾದರೂ ಯೂಸ್ ಮಾಡಬಹುದು, ಬಟ್ ನಮ್ಮ ಸ್ಕಿನ್ ಟೈಪ್ ನೋಡ್ಕೋಬೇಕಾಗುತ್ತೆ. ನಮ್ಮ ಸ್ಕಿನ್ ಮೇಲೆ ಯಾವ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ಗೆ ಒಂದೊಳ್ಳೆ ಸಿರಮ್ನ ಯೂಸ್ ಮಾಡಬೇಕಾಗುತ್ತೆ. ನಯಾಸಿನಿಮೈಡ್ ಆಗಿರ್ಬೋದು, ರೆಟಿನೈನ್ ಆಗಿರ್ಬೋದು. ಸೊ ಈ ಥರ ತುಂಬ ವಿಧವಾದ ಸಿರಮ್ಗಳಿದ್ದಾವೆ. ಸೊ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಿರೋದು ವಿಟಾಮಿನ್ ಸಿ ಸಿರಮ್ನ 5% ನಯಾಸಿನಿಮೈಡ್ ಇರುತ್ತೆ ಅದರಲ್ಲಿ. ಸೊ ಅದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೀನಿ. ಜಸ್ಟ್ ಇವತ್ತೇ ಆರ್ಡ್ರ್ ಬಂತು, ನೋಡ್ತಿರ್ಬೋದು. ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿರೋದು ಈ ಒಂದು ಸಿರಮ್ ಬಗ್ಗೆ. ತುಂಬಾ ಒಳ್ಳೆ ಸಿರಮ್, ಸೈಡ್ಗೆ ಅಟ್ಯಾಚ್ ಮಾಡಿರ್ತೀನಿ, ನೋಡ್ತಿರ್ಬೋದು ನನ್ನ ಸ್ಕಿನ್ ಯಾವ ರೀತಿಯಾಗಿತ್ತು ಅಂತ. ಸೊ ಇವಾಗ ಯಾವ ರೀತಿ ಇದ್ದೀನಿ, ನಾನು ಯಾವುದೇ ಒಂದು ರಿಂಗ್ ಲೈಟ್ ಯೂಸ್ ಮಾಡ್ತಾ ಇಲ್ಲ. ಸೊ ಯಾವುದೇ ಒಂದು ಲೈಟಿಂಗ್ ಯೂಸ್ ಮಾಡ್ತಾ ಇಲ್ಲ. ಸೊ ನ್ಯಾಚುರಲ್ ಸ್ಕಿನ್ ಇದೆ ಈಗ ನಂದು. ಸೊ ಯಾವುದೇ ಲೈಟ್ ಇಲ್ಲ, ಏನಿಲ್ಲ. ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಶೂಟ್ ಮಾಡ್ತಿದ್ದೀನಿ. ಹಂಗಿದ್ದಾಗ ಕೂಡ ನೋಡ್ತಿರ್ಬೋದು ಫೇಸ್ ಮೇಲೆ ಯಾವ ರೀತಿ ಈಗ ಸ್ಕಿನ್ ಇದೆ, ಮೊದಲು ಹೆಂಗಿತ್ತು ಅಂತ ಸೈಡಿಗೆ ಅಟ್ಯಾಚ್ ಮಾಡಿರ್ತೀನಿ, ನೋಡ್ತಿರ್ಬೋದು. ಸೊ ನಾನು ಈ ಒಂದು ಸಿರಮ್ನ ಒಂದು 7 ಮಂತ್ ಆಯಿತು ಅಂತ ಅನಿಸುತ್ತೆ, 7 to 8 ಮಂತ್ ಅಂತ ಅಂದ್ಕೋಬಹುದು. ಒಂದು ಒಳ್ಳೆ ಸಿರಮ್ ಅಂದರೆ ಇದು ವಿಟಾಮಿನ್ ಸಿ ಸಿರಮ್. ನಿಮ್ಮ ಸ್ಕಿನ್ ಡಲ್ ಆಗಿದೆ, ಸೊ ನಿಮ್ಮ ಸ್ಕಿನ್ ಮೇಲೆ ಅಂದರೆ ಈ ಮೂಗು ಹತ್ರ ಈ ಥರ ಎಲ್ಲ ಬ್ಲ್ಯಾಕ್ ಹೆಡ್ಸ್ ಇದೆ, ವೈಟ್ ಹೆಡ್ಸ್ ಇದೆ ಅಂದರೆ ನೀವು ಈ ಸಿರಮ್ನ ಯೂಸ್ ಮಾಡಬಹುದು. ಸೊ ಬಿಗಿನರ್ ಫ್ರೆಂಡ್ಲಿ ಕೂಡ ಇದು. ಬಿಗಿನರ್ ನಾವು ಇವಾಗಲೇ ಜಸ್ಟ್ ಯೂಸ್ ಮಾಡ್ತೀವಿ ಅಂದರೆ ಯೂಸ್ ಮಾಡಬಹುದು. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲ, ಏನಿಲ್ಲ. ಈಗ ಕೆಲವೊಂದು ಕ್ರೀಮ್ ಹೆಂಗಿರುತ್ತಂದರೆ ನಮ್ಮ ಫೇಸ್ಗೆ ತುಂಬಾ ಸೂಟ್ ಆಗಿರುತ್ತೆ. ಸೊ ಅದು ಬಿಟ್ಟು ಒಂದು 2-3 ದಿನಕ್ಕೆ ನಮ್ಮ ಫೇಸ್ ಯಥಾ ಪ್ರಕಾರ ಹೆಂಗಿತ್ತು ಅದಕ್ಕಿಂತ ಡಾರ್ಕ್ ಆಗುತ್ತೆ. ಆ ರೀತಿ ಈ ಸಿರಮ್ ಅಲ್ಲ. ಸೊ ಇದನ್ನು ನೀವು ಎಷ್ಟು ದಿನ ಯೂಸ್ ಮಾಡ್ತೀರಾ ಅಷ್ಟು ದಿನ ಯೂಸ್ ಮಾಡಿ ಬಿಡಬಹುದು, ಯಾವುದೇ ಪ್ರಾಬ್ಲಮ್ ಆಗಲ್ಲ. ಸ್ಕಿನ್ ಮೇಲೆ ಯಾವುದೇ ಡ್ಯಾಮೇಜ್ ಕೂಡ ಆಗಲ್ಲ. ಸೊ ಹಾಗಾಗಿ ಇದನ್ನು ನಾನು ಯೂಸ್ ಮಾಡಿ ಒಂದು 3 ಮಂತ್ ಯೂಸ್ ಮಾಡಿದೆ, ಮತ್ತೆ ಸ್ಕಿಪ್ ಮಾಡಿದೆ. ಸೊ ಮತ್ತೆ ಯೂಸ್ ಮಾಡಬೇಕು ಅಂತ ಅನ್ನಿಸ್ತು, ಮತ್ತೆ ಒಂದು 2 ಮಂತ್ 3 ಮಂತ್ ಆದ ನಂತರ ಮತ್ತೆ ಕಂಟಿನ್ಯೂ ಮಾಡಿದೆ. ನನಗೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ, ಹಾಗಾಗಿ ಹೇಳ್ತಿದ್ದೀನಿ. ಸೊ ಇದು ಡರ್ಮಾ ಅವ್ರದ್ದು, ತುಂಬ ಚೆನ್ನಾಗಿದೆ ಈ ಒಂದು ಸಿರಮ್. ನಾನು ಇದೇ ಯೂಸ್ ಮಾಡಿ ಅಂತ ಹೇಳಲ್ಲ, ಬಟ್ ಇದೇ ಒಂದು ವಿಟಾಮಿನ್ ಸಿ ಸಿರಮ್ ಇರೋದನ್ನು ಯೂಸ್ ಮಾಡ್ಬೋದು ನಿಮ್ಮ ಫೇಸ್ಗೆ. ಸೊ ನಿಮ್ಮ ಸ್ಕಿನ್ ಡಲ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಹೈಪರ್ ಪಿಗ್ಮೆಂಟೇಷನ್ ಆಗಿರ್ಬೋದು. ಸೊ ಕಲೆಗಳು ಕಪ್ಪು ಕಲೆ ಇರುತ್ತೆ, ಮುಖದ ಮೇಲೆಲ್ಲ ಮಡುವೆ ಕಲೆ ಇರುತ್ತೆ, ಆ ಥರದ್ದೆಲ್ಲ ಹೋಗುತ್ತೆ. ಸ್ಕಿನ್ ಮೇಲಿಂದ ಕ್ಲಿಯರ್ ಆಗುತ್ತೆ. ಹಾಗೆ ಆ್ಯಂಟಿ ಏಜಿಂಗ್ ಕೂಡ ವರ್ಕ್ ಮಾಡುತ್ತೆ. ನಿಮಗೆ ಏಜ್ ಆಗಿದೆ ಗೊತ್ತಾಗಲ್ಲ. ಆ ಥರ ಒಂದು 30 ವಯಸ್ಸಾಗಿದ್ರೂ ಕೂಡ ನೀವು ಒಂದು 25-20 ಹುಡುಗಿ ಥರ ಕಾಣ್ತೀರಾ. ಸೊ ಹಾಗಿದ್ದಾಗ ಯಾಕೆ ಯೂಸ್ ಮಾಡಬಾರ್ದಲ್ವ. ಸೊ ಇದು ಜಸ್ಟ್ ಒಂದು ನನಗೆ 520 ಸಿಕ್ತು ಅಂತ ಅಂದ್ಕೊತೀನಿ. 520ಗೆ ಈ ಒಂದು ನನಗೆ 2 ತರಿಸಿದ್ದೀನಿ ನಾನು, ಒಂದು ಸನ್ಸ್ಕ್ರೀನು, ಒಂದು ಸಿರಮು. ಸೊ 2 ಕಲಿತು ನನಗೆ ಒಂದು 950 ಅಬವ್ ಆಯಿತು. ಸೊ ಪರವಾಗಿಲ್ಲ, ಒಳ್ಳೆ ರಿಸಲ್ಟ್ ಇದೆ ಅಲ್ವಾ.
ಸೊ ಏನು ಮಾಡೋಕ್ಕಾಗಲ್ಲ, ನಮ್ಮ ಸ್ಕಿನ್ ಗ್ಲೋವಿಂಗ್ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಬೇಕು ಅಂದರೆ ನಾವು ಯೂಸ್ ಮಾಡಲೇಬೇಕು. ಇದರಲ್ಲಿ ವಿಟಮಿನ್ ಸಿ ಸಿರಮ್ ಇದೆ, 5% ನಯಾಸಿನಿಮೈಡ್ ಇದೆ, ವಿಟಮಿನ್ ಸಿ ಇದೆ, ಹಾಗೆ ಹೈಲೋರಿನಿಕ್ ಆ್ಯಸಿಡ್ ಇದೆ. ಇದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಹೈಲೋರಿನಿಕ್ ಆ್ಯಸಿಡು. ಇದನ್ನು ನಾವು ಡೇನೂ ಯೂಸ್ ಮಾಡ್ಬೋದು, ಹಾಗೆ ನೈಟ್ ಕೂಡ ಯೂಸ್ ಮಾಡ್ಬೋದು. ಮೇಯ್ನಾಗಿ ನೆನಪಿರಲಿ, ಡೇ ಯೂಸ್ ಮಾಡ್ತೀರಾ ಅನ್ನೋದಾದರೆ ನಿಮ್ಮ ಫೇಸ್ನ ನೀಟಾಗಿ ಕ್ಲೆನ್ಸ್ ಮಾಡ್ಕೊಂಡು ಅಥವಾ ಫೇಸ್ ವಾಶ್ ಮಾಡ್ಕೊಂಡು ಅದಾದ ನಂತರ ನಿಮ್ಮ ಫೇಸ್ನ ಫುಲ್ಲಿ ಡ್ರೈ ಮಾಡ್ಕೋಬೇಕು. ವೆಟ್ ಇರೋ ಟೈಮಲ್ಲಿ ಯಾವುದೇ ಕಾರಣಕ್ಕೆ ಹಚ್ಚಬೇಡಿ, ಬಿಕಾಸ್ ವೆಟ್ ಇದ್ದಾಗ ನೀವು ಈ ಒಂದು ಸಿರಮ್ನ ಯೂಸ್ ಮಾಡಿದರೆ ಖಂಡಿತವಾಗ್ಲೂ ಪಿಂಪಲ್ ಆಗುತ್ತೆ. ಇವಾಗಲೇ ಹೇಳ್ತಿದ್ದೀನಿ, ಇದನ್ನು ಯಾರೂ ಮರಿಕ್ಕೆ ಹೋಗಬೇಡಿ. ನಿಮ್ಮ ಫೇಸ್ನ ಡ್ರೈ ಮಾಡಿಕೊಂಡೇ ಈ ಒಂದು ಸಿರಮ್ನ ಅಪ್ಲೈ ಮಾಡಿ, ಇಲ್ಲ ಅಂದರೆ ನಿಮ್ಮ ಸ್ಕಿನ್ ಹಾಳಾಗುತ್ತೆ. ಸಿರಮ್ನ ನೀವು ಡೇನೂ ಯೂಸ್ ಮಾಡ್ಬೋದು, ನೈಟು ಯೂಸ್ ಮಾಡ್ಬೋದು. ಸೊ ಡೇ ಯೂಸ್ ಮಾಡ್ತೀರಾ ಅನ್ನೋದಾದರೆ ಪ್ಲೀಸ್ ನಿಮ್ಮ ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ಳಿ, ಅದಾದ ನಂತರ ಡ್ರೈ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಈ ಒಂದು ಸಿರಮ್ನ ಅಪ್ಲೈ ಮಾಡಿ. ಸೊ ಡೇ ಟೈಮಲ್ಲಿ ನೀವು ಖಂಡಿತವಾಗ್ಲೂ ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು. ಹಾಗೆ ನೀವು ಎಕ್ಸ್ಪೋಸ್ಗೆ ಹೋಗಬೇಡಿ, ಬಿಕಾಸ್ ನಿಮ್ಮ ಸ್ಕಿನ್ ಬಂದುಬಿಟ್ಟು ಹೈಪರ್ ಪಿಗ್ಮೆಂಟೇಷನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ಈ ಒಂದು ಸಿರಮ್ನ ನೀವು ಡೇ ಯೂಸ್ ಮಾಡ್ತೀರಾ ಅನ್ನೋದಾದರೆ ಖಂಡಿತವಾಗ್ಲೂ ಮರೀದೆ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಿ. ನಾನು ಯೂಸ್ ಮಾಡುವಂಥದ್ದು ಇದು ಡರ್ಮಾ ಅವ್ರದ್ದೇ, ತುಂಬ ಚೆನ್ನಾಗಿದೆ. SPPA++, 3+, 4+ ಇದೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ಕೂಡ ಹೈಲೋರಿನಿಕ್ ಆ್ಯಸಿಡ್ ಇದೆ, ತುಂಬ ಚೆನ್ನಾಗಿದೆ. ಇದು ನನ್ನ ಪ್ರೊನೌನ್ಸಿಯೇಷನ್ ತಪ್ಪಾಗ್ಬೋದು, ಬಟ್ ಇಲ್ಲೇ ಇದೆ ನೋಡ್ತಿರ್ಬೋದು, ಹೈಲೋರಾನಿಕ್ ಆ್ಯಸಿಡ್ ಅಂತ ಅಂತಾರೆ. ಬಟ್ ನನಗದು ಪ್ರೊನೌನ್ಸಿಯೇಷನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈ ಒಂದು ತುಂಬ ಚೆನ್ನಾಗಿದೆ ಸನ್ಸ್ಕ್ರೀನ್ ಕೂಡ. ಇದು ಡೇ ಟೈಮಲ್ಲಿ ಯೂಸ್ ಮಾಡ್ತೀರಾ ಅಂದರೆ ಇದನ್ನು ಯೂಸ್ ಮಾಡಲೇಬೇಕು. ಸೊ ಸ್ಕಿಪ್ ಮಾಡಬೇಡಿ, ಬಿಕಾಸ್ ನಿಮ್ಮ ಸ್ಕಿನ್ ಇನ್ನೂ ಹಾಳಾಗುತ್ತೆ, ಡ್ಯಾಮೇಜ್ ಆಗುತ್ತೆ, ಹಾಗೆ ಹೈಪರ್ ಪಿಗ್ಮೆಂಟೇಷನ್ ಆಗಿ ನಿಮ್ಮ ಸ್ಕಿನ್ಗೆ ಇರಿಟೇಟಿಂಗ್ ಆಗುತ್ತೆ, ಮತ್ತು ಬರ್ನಿಂಗ್ ಆಗೋದು, ಈ ಥರ ಇಶ್ಯೂಸ್ ತುಂಬಾ ಆಗುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ನೀವು ಡೇ ಟೈಮಲ್ಲಿ ಈ ಒಂದು ಸಿರಮ್ನ ಯೂಸ್ ಮಾಡ್ತೀರಾ, ಯಾವುದೇ ಸಿರಮ್ ಆಗಿರ್ಬೋದು ಯೂಸ್ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು. ಬಿಕಾಸ್ ಸನ್ಸ್ಕ್ರೀನ್ ಇಲ್ಲದೆ ನೀವು ಸನ್ ಎಕ್ಸ್ಪೋಸ್ ಮಾಡಿದರೆ ತುಂಬ ಇಶ್ಯೂಸ್ ಆಗುತ್ತೆ. ಹಾಗಾಗಿ ಹೇಳ್ತಿದ್ದೀನಿ. ಸೊ ನೈಟ್ ಟೈಮ್ ಯೂಸ್ ಮಾಡ್ತೀರಾ ಅನ್ನೋದಾದರೆ ಏನಿಲ್ಲ, ಯಥಾ ಪ್ರಕಾರ ನೀವು ಫೇಸ್ ವಾಶ್ ಮಾಡಿ ಅಥವಾ ಫೇಸ್ನ ನೀವು ಕ್ಲೆನ್ಸ್ ಮಾಡಿ ಡ್ರೈ ಮಾಡ್ಕೊಂಡು ಅಪ್ಲೈ ಮಾಡಿ, ಈ ಒಂದು ಸಿರಮ್ನ ಅಪ್ಲೈ ಮಾಡಿ ಆರಾಮಾಗಿ ಮಲ್ಕೋಬೋದು. ಒಂದು 5ರಿಂದ 10 ನಿಮಿಷ ಮುಂಚೆ ಹಚ್ಚಬೇಕು, ಮಲ್ಗೋಕ್ಕಿಂತ ಮುಂಚೆ. ಬಿಕಾಸ್ ನೀವು ಹಚ್ಚಿ ಹಾಗೆ ಮಲಗ್ತೀರಾ ಅಂದರೆ ನಿಮ್ಮ ತಲೆದಿಂಬಿಗೆಲ್ಲ ಹತ್ತಿ ಹೋಗುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ನೀವು ಮಲ್ಗೋಕ್ಕೆ ಒಂದು 5ರಿಂದ 10 ನಿಮಿಷ ಮುಂಚೆನೇ ನೀವು ಇದನ್ನು ಸಿರಮ್ನ ಅಪ್ಲೈ ಮಾಡಿ ಜೆಂಟ್ಲಿ ಮಸಾಜ್ ಮಾಡ್ಕೊಳ್ಳಿ. ಸ್ಕಿನ್ಗೆ ಅಪ್ಲೈ ಮಾಡಿದಾದ ನಂತರ ತುಂಬ ಚೆನ್ನಾಗಿರುತ್ತೆ. ನ್ಯಾಚುರಲಿ ನಿಮ್ಮ ಸ್ಕಿನ್ ಏಜಿಂಗ್ ಕೂಡ ಕಡಿಮೆ ಆಗುತ್ತೆ. ಸೊ ರಿಂಕಲ್ ಇರ್ಬೋದು, ಈ ಥರ ಆ್ಯಂಟಿ ಏಜಿಂಗ್ ಲೈನ್ಸ್ ಎಲ್ಲ ಬಿದ್ದಿರುತ್ತೆ ಕಣ್ಣು ಕೆಳಗೆ, ಈ ಥರ ಎಲ್ಲ ಅದೆಲ್ಲ ಮಾಯ ಆಗುತ್ತೆ. ಸೊ ಒಂದು ಮ್ಯಾಜಿಕ್ ಸಿರಮ್ ಅಂತಲೇ ಹೇಳ್ಬೋದು. ನನ್ನ ಸ್ಕಿನ್ ತುಂಬಾ ಹಾಳಾಗಿತ್ತು, ಹಾಗಾಗಿ ನಾನು ಈ ಸಿರಮ್ನ ಜಸ್ಟ್ ಒಂದು 15 ಡೇಸ್ ಯೂಸ್ ಮಾಡಿದಾದ ನಂತರ ನನಗೆ ಅದರ ರಿಸಲ್ಟ್ ಗೊತ್ತಾಯಿತು. ನೀವೇ ನೋಡ್ತಿರ್ಬೋದು ಈಗ ಸ್ಕಿನ್ ಹೆಂಗಿದೆ ಅಂತ. ನಾನೇನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಲ್ಲ, ಬಟ್ ಮೊದಲಿರೋಕ್ಕಿಂತ ಇವಾಗ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ ಈಗ. ಈ ಒಂದು ಸಿರಮ್ನ ಯೂಸ್ ಮಾಡ್ತೀರಾ ಅನ್ನೋದಾದರೆ ಪ್ಲೀಸ್ ಐ ಕಾಂಟ್ಯಾಕ್ಟ್ ನೀವು ಐಗೆ ಹಚ್ಚೋದು, ಕಣ್ಣು ಕೆಳಗಡೆ ಕಣ್ಣು ಮೇಲೆ ಹಚ್ಚೋದನ್ನು ಅವಾಯ್ಡ್ ಮಾಡಿ. ಬಿಕಾಸ್ ಇದೊಂದು ಸಿರಮ್ ಆಗಿರೋದ್ರಿಂದ ಇದರಲ್ಲಿ ಕೆಮಿಕಲ್ ಅಟ್ಯಾಚ್ ಇರುತ್ತೆ. ಹಾಗಾಗಿ ಮತ್ತು ನಿಮ್ಮ ಸ್ಕಿನ್ ಇದು ಹಚ್ಚಿದಾದ ನಂತರ ನಿಮ್ಮ ಸ್ಕಿನ್ ಬರ್ನಿಂಗ್ ಆಗ್ತಿದೆ, ಇಚಿಂಗ್ ಆಗ್ತಿದೆ, ಪಿಂಪಲ್ಸ್ ಆಗ್ತಿದೆ ಅಂದರೆ ಪ್ಲೀಸ್ ಅವಾಯ್ಡ್ ಮಾಡಿ, ಸ್ಕಿಪ್ ಮಾಡಿ, ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಬಿಕಾಸ್ ಕೆಲವೊಬ್ರಿಗೆ ಬರುತ್ತೆ, ಕೆಲವೊಬ್ರಿಗೆ ಬರಲ್ಲ ಅಂತಲೂ ಹೇಳ್ತಾರೆ. ಬಟ್ ನನ್ನ ಸ್ಕಿನ್ಗೆ ತುಂಬಾ ಸೂಟ್ ಆಗಿದೆ ಇದು. ನಿಮ್ಮ ಸ್ಕಿನ್ ಈ ಯೂಸ್ ಮಾಡ್ತೀರಾ ಅನ್ನೋದಕ್ಕೆ ಮುಂಚೆ ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ. ಸೊ ಆವಾಗ ಯೂಸ್ ಮಾಡಿ, ನಿಮ್ಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಒಂದು ಒಳ್ಳೆ ಸಿರಮ್ ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ಗೆ ತುಂಬ ಸೂಟೇಬಲ್ ಆಗುತ್ತೆ, ನಿಮ್ಮ ಸ್ಕಿನ್ನ ಗ್ಲೋವಿಂಗ್ ಕೂಡ ಮಾಡುತ್ತೆ, ಅಷ್ಟೇ ಸಾಫ್ಟ್ ಕೂಡ ಮಾಡುತ್ತೆ. ತುಂಬ ಚೆನ್ನಾಗಿದೆ ಈ ಸಿರಮ್ ಬಂದುಬಿಟ್ಟು ಯೂಸ್ ಮಾಡ್ಬೋದು. ಯಾವುದೇ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ ಆಗಿರ್ಬೋದು, ನಾರ್ಮಲ್ ಸ್ಕಿನ್ ಆಗಿರ್ಬೋದು, ಆಯಿಲಿ ಸ್ಕಿನ್ ಆಗಿರ್ಬೋದು, ಆ್ಯಂಡ್ ಹಾಗೆ ಕಾಂಬಿನೇಷನ್ ಸ್ಕಿನ್ ಕೂಡ ಯೂಸ್ ಮಾಡಬಹುದು ಬಿಗಿನರ್ ಆಗಿದ್ದರೆ. ಸೊ ತುಂಬ ಚೆನ್ನಾಗಿದೆ, ಗ್ಲೋವಿಂಗ್ ಕೂಡ, ನಿಮ್ಮ ಫೇಸ್ ಗ್ಲೋವಿಂಗ್, ಬ್ರೈಟ್ನಿಂಗ್, ಲೈಟ್ನಿಂಗ್ ಕೂಡ ಆಗುತ್ತೆ. ಹಂಗಾಗಿ ಹೇಳ್ತಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ.